ಇವತ್ತಿನ ಅಧ್ಯಯನಕ್ಕಾಗಿ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ನಾನು ಓದ್ತಾ ಇದ್ದೀನಿ. ಇವತ್ತು ನಾನು ಮಾತನಾಡುವಂತ ಮುಖ್ಯ ವಿಷಯವೇನೆಂದ್ರೆ, ಒಂದು ವಾಕ್ಯವನ್ನ ನಾವು ಅದರ ಸಂದರ್ಭದ ಅನುಸಾರವಾಗಿ ಹೇಗೆ ಸರಿಯಾಗಿ ತಿಳಿದುಕೊಳ್ಬೇಕೆಂಬುದರ ಕುರಿತು ನಾನು ಮಾತನಾಡ್ತಾ ಇದ್ದೀನಿ. ನೀವು ಒಂದು ವೇಳೆ 13ನೇ ವಚನವನ್ನ ಓದೋದಾದ್ರೆ, ಫಿಲಿಪಿಯ ಬರೆದಂತ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಈ ವಚನವು ಎಲ್ಲರಿಗೂ ಸಹ ಪರಿಚಯವಾಗಿದೆ. ಅದೇನೆಂದ್ರೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವುಗಳನ್ನು ಮಾಡಬಲ್ಲೆನು ಎಂಬುದಾಗಿ. ಅಂದ್ರೆ ಸಾಮಾನ್ಯವಾಗಿ ವಾಕ್ಯದ ವಿವರಣೆ ಏನ್ ಕೊಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ರೆ ದೇವರು ಈ ಲೋಕದಲ್ಲಿ ಏನ್ ಬೇಕಾದ್ರೂ ಮಾಡೋದಕ್ಕೆ ನನಗೆ ಶಕ್ತಿ ಕೊಡ್ತಾನೆ ಅಂತ. ಈ ವಚನವನ್ನ ಅನೇಕರು ಹೇಗೆ ವಿವರಿಸ್ತಾರೆ ಅಂದ್ರೆ, ಯೇಸು ಕ್ರಿಸ್ತನನ್ನ ಬಲಪಡಿಸ್ತಾನೆ ನನಗೆ ಹಣ ಮಾಡೋದಕ್ಕೆ, ಯೇಸು ಕ್ರಿಸ್ತನನ್ನ ಬಲಪಡಿಸ್ತಾನೆ ಮನೆ ತಗೊಳ್ಳೋದಕ್ಕೆ, ಯೇಸು ಕ್ರಿಸ್ತನನ್ನ ಬಲಪಡಿಸ್ತಾನೆ ಕಾರ್ ತಗೊಳ್ಳೋದಕ್ಕೆ, ಯೇಸು ಕ್ರಿಸ್ತನನ್ನ ಬಲಪಡಿಸ್ತಾನೆ ನಾನು ಫೇಮಸ್ ಆಗೋದಕ್ಕೆ ಎಂಬುದಾಗಿ ಅನೇಕ ವಿವರಣೆಗಳನ್ನ ಈ ವಚನದ ಆಧಾರದ ಮೇಲೆ ಅವರು ಕೊಡ್ತಾರೆ. ಆದ್ರೆ ನಿಜವಾಗ್ಲೂ ಈ ವಚನವು ಈ ವಿಷಯಗಳನ್ನ ಹೇಳ್ತಿದ್ಯಾ, ಅಥವಾ ಇದರ ಸಂದರ್ಭದ ಅನುಸಾರವಾಗಿ ವಾಕ್ಯವನ್ನ ಹೇಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ನೀವು ಯೋಚನೆ ಮಾಡ್ಬೇಕಾದ್ರೆ, ಮೊದಲನೇದಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಹಿಂದಿನ ವಚನಕ್ಕೆ ಹೋಗ್ರಿ. ಹಿಂದಿನ ವಚನ ಹೇಳ್ತಾ ಇದೆ, ಹಾಗೆ ಮುಂದೆ ಬರುವಂತ ವಚನ ಏನ್ ಹೇಳ್ತಾ ಇದೆ ಎಂಬುದಾಗಿ ಗಮನಿಸ್ರಿ. ನೀವು ಹಿಂದಿನ ವಚನವನ್ನ ನೋಡ್ಬೇಕಾದ್ರೆ 11:12 ಅಪೊಸ್ತಲ ಪೌಲನು ಬಹಳ ಮುಖ್ಯವಾದ ವಿಷಯಗಳನ್ನ ಆತನ ಹೇಳ್ತಾನೆ. ಏನಂತ ಹೇಳ್ತಾನೆ? ಕೊರತೆಯಲ್ಲಿದ್ದೇನೆಂದು ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಆತನ ಅದಾದ ನಂತರ ಹೇಳ್ತಾ ಇದ್ದೇನೆ, ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು, ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿ ಉಳ್ಳವನಾದರೂ, ಕೊರತೆ ಉಳ್ಳವನಾದರೂ, ಯಾವ ಸ್ಥಿತಿಯಲ್ಲಿದ್ದರೂ ಅವೆಲ್ಲವುಗಳನ್ನು ನಾನು ಕಲಿತುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ವಚನಗಳಲ್ಲಿ ಅಪೊಸ್ತಲ ಪೌಲನು ಏನಂತ ಹೇಳ್ತಾ ಇದ್ದಾನೆ? ಅಪೊಸ್ತಲ ಪೌಲನು ಸುವಾರ್ತೆಯ ನಿಮಿತ್ತವಾಗಿ ಆತನು ಸೆರೆಮನೆಗೆ ಹಾಕಲ್ಪಟ್ಟಿದ್ದಾನೆ. ಸುವಾರ್ತೆ ಸಾರಿದ್ದರಿಂದ ಆತನನ್ನು ತಗೊಂಡೋಗಿ ಜೈಲಲ್ಲಿ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಕಠಿಣವಾದ ಪರಿಸ್ಥಿತಿಯನ್ನು ಆತನು ತನ್ನ ಜೀವನದಲ್ಲಿ ಎದುರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅಪೊಸ್ತಲ ಪೌಲನು 13ನೇ ವಚನದಲ್ಲಿ ಬರೆದಂತ ಮಾತುಗಳನ್ನ ಆತನು ಮಾತನಾಡ್ತಾ ಇದ್ದಾನೆ. ಅಂದ್ರೆ ಏನರ್ಥ ಅಂದ್ರೆ, ನಾನು ಯಾವಾಗ ಕೊರತೆಯಲ್ಲಿರ್ತೀನೋ, ಯಾವಾಗ ಬಡತನದಲ್ಲಿರ್ತೀನೋ, ಯಾವಾಗ ಸಮೃದ್ಧಿಯಲ್ಲಿರ್ತೀನೋ, ಯಾವಾಗ ಹಸಿದವನಾಗಿರ್ತೀನೋ, ಯಾವಾಗ ಕೊರತೆ ಉಳ್ಳವನಾಗಿರ್ತೀನೋ, ಆ ಎಲ್ಲಾ ಪರಿಸ್ಥಿತಿಗಳನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯವನ್ನ ಯೇಸು ಕ್ರಿಸ್ತ ನನಗೆ ಕೊಡ್ತಾನೆ ಎಂಬುದನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಿಲ್ಲ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಡುವುದರಿಂದ ಹಣ ಐಶ್ವರ್ಯವನ್ನ ಸಂಪಾದನೆ ಮಾಡಬಹುದು, ಮನೆಯನ್ನ ಕಟ್ಟಬಹುದು ಎಂಬುದಾಗಿ ಹೇಳ್ತಿಲ್ಲ, ಅಥವಾ ಚಿನ್ನವನ್ನ ತೆಗೆದುಕೊಳ್ಬಹುದು ಎಂಬುದಾಗಿ ಹೇಳ್ತಿಲ್ಲ. ಬದಲಾಗಿ ಆತನು ಸ್ಪಷ್ಟವಾಗಿ ಏನಂತ ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳ್ಬೇಕಾದ್ರೆ, ಈ ಎಲ್ಲ ಹಿಂಸೆಗಳ ಮಧ್ಯದಲ್ಲೂ ಕ್ರಿಸ್ತನು ನನ್ನನ್ನು ಬಲಪಡಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಈ ವಾಕ್ಯಗಳನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ನಾವು ಬಯಸುವಾಗ ನಾವೇನ್ ಮಾಡಬೇಕು? ಸರಳವಾಗಿ ಹಿಂದಿನ ವಚನ ಹಾಗೂ ಮುಂಬರುವಂತ ವಚನವನ್ನ ನಾವು ಓದಬೇಕು. ಇವತ್ತು ಅನೇಕ ಸಭಾಪಾಲಕರುಗಳು ಈ ವಚನಗಳನ್ನ ತೆಗೆದುಕೊಂಡು ಅನೇಕ ಸಂದರ್ಭಗಳ ಅನುಸಾರವಾಗಿ ತಪ್ಪಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ನಾನು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ ಹೇಳಿ ಆಮೇನ್ ಎಂಬುದಾಗಿ ಜನರಿಗೆ ಹೇಳ್ತಾರೆ. ಆದ್ರೆ ಅಪೊಸ್ತಲ ಪೌಲನು ಹೇಳಿದಂತ ಸಂದರ್ಭವೇ ಅದು ಬೇರೆಯಾಗಿತ್ತು. ಅಂದ್ರೆ ಎಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ಕ್ರಿಸ್ತನು ನನಗೆ ಬಲಪಡಿಸ್ತಾನೆ, ಯಾಕಂದ್ರೆ ನಾನು ಆತನ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ವಚನಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೆ ಇನ್ನೊಂದು ವಚನವನ್ನು ನಾನು ತೆಗೆದುಕೊಂಡು ಬರ್ತೀನಿ, ಹೇಗೆ ಸಂದರ್ಭದ ಅನುಸಾರವಾಗಿ ನಾವು ವಾಕ್ಯಗಳನ್ನು ಓದಬೇಕೆಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.